ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ಆಧುನಿಕ ಭಾರತದ ಕೀರ್ತಿ ಪತಾಕಿಯನ್ನ ಜಗದೆತ್ತರಕ್ಕೆ ಎತ್ತರಿಸಿದಂತಹ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ಮನಮೋಹನ್ ಸಿಂಗ್ ಅವರು ಸಾಕಷ್ಟು ಏಳು ಬೀಳುಗಳೊಂದಿಗೆ ದೇಶದ 2 ಬಾರಿ ಪ್ರಧಾನಿ ಹುದ್ದೆಗೆ ಏರಿ ದಿವಾಳಿ ಅಂಚಿನಲ್ಲಿದ್ದಂತಹ ಭಾರತವನ್ನ ತಮ್ಮ ಆರ್ಥಿಕತೆ ವಿಚಾರಧಾರೆಗಳಿಂದ ಭದ್ರಗೊಳಿಸುವಲ್ಲಿ ಅತ್ಯಂತ ಯಶಸ್ವಿ ಕೂಡ ಆಗಿದ್ದಾರೆ. ಹಾಗಾದ್ರೆ ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ಅವರು ನಡೆದು ಬಂದ ದಾರಿ ಹಾಗೂ ದೇಶದ ಹಿತದೃಷ್ಟಿಯಿಂದ ತೆಗೆದುಕೊಂಡಿರತಕ್ಕಂತಹ ನಿಲುವುಗಳೇನು ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಹೇಳ್ತೀವಿ. ಇದೇ ಹೊತ್ತಿನ ವಿಶೇಷ ಸಿಂಗ್ ದೃಷ್ಟಿಯಲ್ಲಿ ಭವ್ಯ ಭಾರತ. ನಾನು ವೀರೇಶ್ ಶಿವಾನಂದ್. ಮನಮೋಹನ್ ಸಿಂಗ್ ಅವರು 2004ರಿಂದ 2014ರವರೆಗೆ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂದ್ರೆ UPA ಅಡಿಯಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಮುನ್ನಡೆಸುವಂತಹ ಮೂಲಕ ಸತತ 2 ಬಾರಿ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಅವರು 1991ರಲ್ಲಿ PV ನರಸಿಂಹರಾವ್ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿಯೂ ಕೂಡ ಭಾರತದ ಆರ್ಥಿಕ ಉದಾರೀಕರಣದ ವಾಸ್ತುಶಿಲ್ಪಿಯಾಗಿದ್ದರು. ಪ್ರಧಾನಮಂತ್ರಿಯಾಗಿ ಸಿಂಗ್ ಅವರ ಅಧಿಕಾರಾವಧಿಯು ಅಭೂತಪೂರ್ವ ಆರ್ಥಿಕ ಬೆಳವಣಿಗೆಯಿಂದ ಗುರುತಿಸಲ್ಪಟ್ಟಿದೆ. ಅದು ಭಾರತವನ್ನ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಪ್ರಮುಖ ಆರ್ಥಿಕತೆ ಮತ್ತು ಮಹಾತ್ಮ ಗಾಂಧಿ ನರೇಗಾ ಹಾಗೂ ಮಾಹಿತಿ ಹಕ್ಕು ಕಾಯ್ದೆಯಂತಹ ಹೆಗ್ಗುರುತುಗಳನ್ನು ಸಾಮಾಜಿಕ ಸುಧಾರಣೆಗಳನ್ನು ಪ್ರಾರಂಭಿಸುತ್ತೆ. ಸಿಂಗ್ ಅವರು ಐತಿಹಾಸಿಕ ಇಂಡೋ-US ನಾಗರಿಕ ಪರಮಾಣು ಒಪ್ಪಂದದ ಬಗ್ಗೆ ಮಾತುಕತೆಯನ್ನು ನಡೆಸಿ ಭಾರತಕ್ಕೆ ದಶಕಗಳ ಪರಮಾಣು ಪ್ರತ್ಯೇಕತೆಯನ್ನು ಕೊನೆಗೊಳಿಸ್ತಾರೆ. ಹಣಕಾಸು ಸಚಿವರಾಗಿಯೂ ಕೂಡ ಸಿಂಗ್ ಅವರ ಪಾತ್ರವನ್ನು ರಾಷ್ಟ್ರದ ಆರ್ಥಿಕ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು ಅಂತಲೇ ನಾವು ಪರಿಗಣಿಸಲಾಗಿದೆ. ಹಾಗೂ ಪಾವತಿ ಸಮತೋಲನದ ಸಮಸ್ಯೆ ಮತ್ತು ಕ್ಷೀಣಿಸುತ್ತಿರುವಂತಹ ವಿದೇಶಿ ಮೀಸಲು ಸಮಸ್ಯೆಯೊಂದಿಗೆ ತೀವ್ರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದಂತಹ ಹಂತದಲ್ಲಿ ಅವರು ಆರ್ಥಿಕತೆಯನ್ನು ಉದಾರೀಕರಣಗೊಳಿಸುವ, ಖಾಸಗೀಕರಣವನ್ನು ಉತ್ತೇಜಿಸುವ ಮತ್ತು ಜಾಗತಿಕ ಮಾರುಕಟ್ಟೆಗಳಲ್ಲಿ ಭಾರತವನ್ನು ಸಂಯೋಜಿಸುವ ಪರಿವರ್ತಕ ಸುಧಾರಣೆಗಳನ್ನು ಪರಿಚಯಿಸುವುದು ಇದೊಂದು ಬಹಳ ಉಪಯುಕ್ತವಾದವೇ ಮಾಹಿತಿಯಾಗಿದೆ. 10 ವರ್ಷಗಳ ಕಾಲ ದೇಶದ ಚುಕ್ಕಾಣಿ ಹಿಡಿದಂತಹ ಮನಮೋಹನ್ ಸಿಂಗ್ ಅವರು ಮೌನಕ್ಕೆ ಶರಣಾಗಿದ್ದು ಹೆಚ್ಚಾದರೂ ಕೂಡ ಅವರ ಅವಧಿಯಲ್ಲಿ ಜಾರಿಗೆ ತಂದಂತಹ ಹಲವು ಕ್ರಾಂತಿಕಾರಿ ಯೋಜನೆಗಳು ಇಂದಿಗೂ ಕೂಡ ದೊಡ್ಡ ಕ್ರಾಂತಿಯನ್ನೇ ಎಬ್ಬಿಸಿವೆ. ಅವುಗಳಲ್ಲಿ ಮೌಲ್ಯವರ್ಧಿತ ತೆರಿಗೆ ವ್ಯವಸ್ಥೆ, ವಿಶೇಷ ಆರ್ಥಿಕ ವಲಯ ಕಾಯ್ದೆ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಅತ್ಯಧಿಕ GDP ದರ ಸಾಧಿಸಿದ ಪ್ರಧಾನಿ, ಭಾರತದ ಅಮೆರಿಕ ಪರಮಾಣು ಒಪ್ಪಂದ, ಮೊಬೈಲ್ ನಂಬರ್ ಪೋರ್ಟೆಬಿಲಿಟಿ, ಪೋಲಿಯೋ ಮುಕ್ತ ರಾಷ್ಟ್ರ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದ RTI, ನಗರಗಳಿಗೆ ಹೊಸ ರೂಪ ನೀಡಿದ ಜಿನರ್ಮ್, ಹೀಗೆ ಪ್ರಮುಖ ಯೋಜನೆಗಳ ಭವಿಷ್ಯದ ನವಭಾರತವನ್ನು ಮುನ್ನಡೆಸುವಲ್ಲಿ ತುಂಬ ಪರಿಣಾಮಕಾರಿಯಾಗಿವೆ. 1991ರಲ್ಲಿ ಭಾರತ ಭೀಕರ ಆರ್ಥಿಕ ಕುಸಿತಕ್ಕೆ ಒಳಗಾದಾಗ ನರಸಿಂಹರಾವ್ ಸರ್ಕಾರದಲ್ಲಿ ವಿತ್ತ ಸಚಿವರಾಗಿದ್ದಂತಹ ಸಿಂಗ್ ಅವರು LPG ಅಂದರೆ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ನೀತಿಗಳ ಪರಿಚಯಿಸುವ ಮೂಲಕ ಭಾರತದ ಅಭಿವೃದ್ಧಿಗೆ ಹೊಸ ಮುನ್ನುಡಿಯನ್ನು ಬರೀತಾರೆ. ಹೀಗಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಆಧುನಿಕ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾ ಇದ್ದಾರೆ. ಮನಮೋಹನ್ ಸಿಂಗ್ ಅವರು ಕೂಡ ಪ್ರಧಾನಿಯಾಗಿದ್ದಾಗಲೇ ಅಮೆರಿಕದಲ್ಲಿ ಬರಾಕ್ ಒಬಾಮಾ ಅವರು ಕೂಡ ಅಧ್ಯಕ್ಷರಾಗಿರ್ತಾರೆ. ಆ ವೇಳೆ 2008ರಲ್ಲಿ ಅಮೆರಿಕದಲ್ಲಿ ಮಹಾನ್ ಆರ್ಥಿಕ ಕುಸಿತ ಸಂಭವಿಸುತ್ತಾ ಇರುತ್ತೆ. ಅದರ ಪ್ರಭಾವ ಇನ್ನು ಭಾರತದ ಮೇಲೂ ಕೂಡ ಆಗಿತ್ತು. ಆದರೆ ಭಾರತಕ್ಕೆ ಹೆಚ್ಚು ನಷ್ಟವಾಗದಂತೆ ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡಂತಹ ಪ್ರಮುಖ ಕ್ರಮಗಳು ಒಬಾಮಾ ಅವರಲ್ಲಿ ಅಚ್ಚರಿಯನ್ನು ಮೂಡಿಸುತ್ತೆ. ಇನ್ನು ಒಬಾಮಾ ಜೊತೆಗೆ ಐತಿಹಾಸಿಕ ಭಾರತ ಮತ್ತು ಅಮೆರಿಕ ಅಣು ಒಪ್ಪಂದ ಕುದುರಿಸುವಲ್ಲಿ ಮನಮೋಹನ್ ಸಿಂಗ್ ಅವರು ಅತ್ಯಂತ ಯಶಸ್ವಿಯಾಗ್ತಾರೆ. ಹೀಗಾಗಿ ಈ ಇಬ್ಬರಲ್ಲೂ ಕೂಡ ವೈಯಕ್ತಿಕ ಬಾಂಧವ್ಯ ಬೆಳೆದು ಜಗತ್ತಿನ ಸರ್ವಶ್ರೇಷ್ಠ ಆರ್ಥಿಕ ತಜ್ಞರಲ್ಲಿ ಒಬ್ಬರು ಎಂದು ಬರಾಕ್ ಒಬಾಮಾ ಅವರು ಡಾಕ್ಟರ್ ಮನಮೋಹನ್ ಸಿಂಗರನ್ನ ಗೌರವದಿಂದ ಕಾಣ್ತಾ ಇದ್ರು. ಇನ್ನು ಯಾವುದೋ ಒಂದು ಸಮಾರಂಭದಲ್ಲಿ ಮಾತನಾಡುವಾಗ ಒಬಾಮಾ ಅವರು, ನಾನು ಮನಮೋಹನ್ ಸಿಂಗ್ ಅವರ ಬಲು ದೊಡ್ಡ ಅಭಿಮಾನಿ, ಅವರು ಭಾರತದ ಆರ್ಥಿಕತೆಯನ್ನ ಆಧುನೀಕರಣಗೊಳಿಸಲು ಅಡಿಪಾಯವನ್ನ ಹಾಕಿದವರು ಅಂತ ಹೊಗಳಿದ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಇನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಮತ್ತೊಂದು ಹೆಮ್ಮೆಯ ಸಂಗತಿ ಅಂದರೆ
ಸಿಂಗ್ ಅವರು 2009ರಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ. ಶಸ್ತ್ರಚಿಕಿತ್ಸೆ ಮುಗಿಸಿದ ನಂತರ ರಾತ್ರಿ ಆಕ್ಸಿಜನ್ ಮಾಸ್ಕ್ ಹೊರತೆಗೆದಾಗ ಅವರು ಮಾತನಾಡಲು ಅವಕಾಶವನ್ನ ಮಾಡಿಕೊಡಲಾಗತ್ತೆ. ಅಂತಹ ಸಂದರ್ಭದಲ್ಲಿ ಅವರು ಮೊದಲು ತಮ್ಮ ಆರೋಗ್ಯ ಹೇಗಿದೆ ಎಂದು ಕೇಳುವುದನ್ನ ಬಿಟ್ಟು ನನ್ನ ದೇಶ ಹೇಗಿದೆ, ಜಮ್ಮು ಮತ್ತು ಕಾಶ್ಮೀರ ಹೇಗಿದೆ ಅಂತ ಕೇಳಿದ್ರಂತೆ. ನನಗೆ ಶಸ್ತ್ರಚಿಕಿತ್ಸೆಯ ಬಗ್ಗೆ ಕಿಂಚಿತ್ತೂ ಕೂಡ ಚಿಂತೆ ಇಲ್ಲ, ಡೌಟ್ ಇಲ್ಲ. ನನಗೆ ನನ್ನ ದೇಶದ ಬಗ್ಗೆ ನನಗೆ ಹೆಚ್ಚು ಚಿಂತೆ ಇದೆ ಅಂತ ಹೇಳಿದರು ಅಂತ ಸ್ವತಃ ವೈದ್ಯರೇ ಹೇಳಿದ್ದಾರೆ. ಯಾಕಂದ್ರೆ ಆ ಸಮಯದಲ್ಲಿ ಮನಮೋಹನ್ ಸಿಂಗ್ ಅವರು ಭಾರತದ ಪ್ರಧಾನಿಯಾಗಿರ್ತಾರೆ. ಇಂತಹ ಸೌಮ್ಯ ಸ್ವಭಾವದ ವ್ಯಕ್ತಿತ್ವವನ್ನ ನಾವು ಬೇರೆ ಯಾರಲ್ಲೂ ಕೂಡ ಕಾಣಲು ಸಾಧ್ಯವಿಲ್ಲ ಅಂತ ಅನೇಕ ಭಾರತೀಯ ಸರ್ವಶ್ರೇಷ್ಠ ಮಹಾತ್ಮರು, ಗಣ್ಯ ವ್ಯಕ್ತಿಗಳು, ರಾಜಕೀಯ ನಾಯಕರು ಕೂಡ ಪುಂಖಾನುಪುಂಖವಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ರೋಗಿಗಳು ಸರ್ವೇ ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆ ಆದ ಬಳಿಕ ಎದೆಯ ಭಾಗದಲ್ಲಿ ನೋವಾಗುತ್ತಿದೆ ಅಂತ ಸಾಮಾನ್ಯವಾಗಿ ಹೇಳಿಕೊಳ್ಳೋದ್ರಲ್ಲಿ ನಾವು ನೋಡಿರ್ತೀವಿ. ಆದರೆ ಒಂದು ಬಾರಿಯೂ ಕೂಡ ಮನಮೋಹನ್ ಸಿಂಗ್ ಅವರು ಯಾವುದೇ ದೂರು ಕೂಡ ನೀಡಿರಲಿಲ್ಲ. ತಪಾಸಣೆಗೆಂದು ಅವರು ಆಸ್ಪತ್ರೆಗೆ ಬರುವಾಗ ನಾವು ಗೇಟ್ ಬಳಿ ಹೋಗಿ ನಿಲ್ತಿದ್ವು, ಆದರೆ ಅವರು ಅದನ್ನ ಕೂಡ ಇಷ್ಟಪಡ್ತಾ ಇರಲಿಲ್ಲ ಅಂತ ಸಿಂಗ್ ಅವರ ಆರೋಗ್ಯವನ್ನ ತಪಾಸಣೆ ಮಾಡುತ್ತಿದ್ದಂತಹ ಹಲವಾರು ವೈದ್ಯರು ಸಿಂಗ್ ಅವರ ಸರಳತೆಯ ಬಗ್ಗೆ ಕೊಂಡಾಡಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಳಿ ಇದ್ದಂತಹ ಏಕೈಕ ಕಾರು ಅಂದ್ರೆ ಅದು ಮಾರುತಿ 800 ಆಗಿತ್ತು. ಇದು PM ಹೌಸ್ ಎದುರು ಮೆನುಗುತ್ತಿರುವಂತಹ ಕಪ್ಪು BMW ಕಾರಿನ ಹಿಂಭಾಗ ನಿಲ್ತಾ ಇತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಭದ್ರತಾ ದೃಷ್ಟಿಯಿಂದ ದೊಡ್ಡ ಕಾರಿನಲ್ಲಿ ಪ್ರಯಾಣಿಸುವಾಗಲೆಲ್ಲ ನನಗೆ ಈ ಕಾರಿನಲ್ಲಿ ಪ್ರಯಾಣಿಸಲು ಸ್ವಲ್ಪವೂ ಕೂಡ ನನಗೆ ಇಷ್ಟ ಇಲ್ಲ, ಆದರೆ ಭದ್ರತಾ ದೃಷ್ಟಿಯಿಂದ ಅನಿವಾರ್ಯವಾಗಿ ನಾನು ಓಡಾಡಬೇಕಾಗತ್ತೆ. ಮಾರುತಿ ಕಾರೇ ನನ್ನ ಕಾರೆಂದು ಹೇಳ್ತಾ ಇದ್ರು ಅಂತ ಸಿಂಗ್ ಅವರ ಅಂಗರಕ್ಷಕ ಅಸೀಂ ಅವರು ಹೇಳಿದ್ದಾರೆ. ನರೇಂದ್ರ ಮೋದಿ ಮುನ್ನ 2 ಅವಧಿಗಳ ಕಾಲ ಭಾರತವನ್ನ ಪ್ರಧಾನಮಂತ್ರಿಯಾಗಿ ಆ ಪಟ್ಟವನ್ನು ಅಲಂಕರಿಸಿದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಹುದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದು 92 ವರ್ಷದ ನಾಯಕನನ್ನ ತುರ್ತು ವೈದ್ಯಕೀಯ ಆರೈಕೆಗಾಗಿ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಸಿಂಗ್ ಅವರ ಆರೋಗ್ಯ ತೀವ್ರ ಹದಗೆಟ್ಟ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆ 92ರ ಇಳಿ ವಯಸ್ಸಿನಲ್ಲಿ ಮನಮೋಹನ್ ಸಿಂಗ್ ಅವರು ನಮ್ಮನ್ನ ಅಗಲಿದ್ದಾರೆ. ಇನ್ನು ಸಿಂಗ್ ನಿಧನದ ನಂತರ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ಇಳಿಸಿ ಕೇಂದ್ರ ಸರ್ಕಾರ ತನ್ನ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಮತ್ತು ಮುಂದಿನ 7 ದಿನಗಳ ಕಾಲ ರಾಷ್ಟ್ರೀಯ ಶೋಕಾಚರಣೆಯನ್ನ ಘೋಷಣೆ ಮಾಡಿದೆ. ಇದು ಈ ದೇಶ ಕಂಡ ಶೃಂಗಸಭೆಗಳ ಹರಿಕಾರ, ಭಾರತದ ಅರ್ಥಶಾಸ್ತ್ರಜ್ಞ, ಮೌನದಿಂದಲೇ ಇಡೀ ವಿಶ್ವವನ್ನ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ನವಭಾರತದ ಹರಿಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಡೆದು ಬಂದ ದಾರಿಯಾಗಿದೆ. ಇದೇ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.